ಗೌರವಾನ್ವಿತ ತೀರ್ಪುಗಾರೆ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ KL. ನಾನು ನಿಮ್ಮ ಮುಂದೆ ಯುವಜನತೆ, ಸಂದಿಗ್ಧತೆಯಲ್ಲಿ ಯುವಜನತೆ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳು ಹೇಳಬಯಸುತ್ತೇನೆ. ನಮ್ಮ ದೇಶದ ಬೆನ್ನೆಲುಬು ಯುವಕರು. ಹಾಗಾಗಿ ನಮ್ಮ ಯುವಕರು ಯಾವ ಹಾದಿಯನ್ನು ತುಳಿಯುತ್ತಾರೋ ಅದೇ ನಮ್ಮ ದೇಶದ ಮುಂಬರುವ ದಶಕಗಳಲ್ಲಿ ತುಳಿಯುವ ಹಾದಿಯಾಗಿರ್ತದೆ. ನಮ್ಮ ಯುವಕರಲ್ಲಿ ಹಲವಾರು ಸಂದಿಗ್ಧತೆ ಇದೆ. ಆ ವಿಷಯದ ಬಗ್ಗೆ ನಾನಿಂದು ನಿಮ್ಮ ಮುಂದೆ ಮಾತನಾಡಲು ಬಯಸುತ್ತೇನೆ. ಇಂದಿನ ಯುವಕರಲ್ಲಿ ಹಲವಾರು ಸಂದಿಗ್ಧತೆ. ನಾನು ಹೋಗುತ್ತಿರುವ ದಾರಿ ಸರಿಯೇ, ನಾನು ಮಾಡ್ತಿರೋದು ಸರಿಯಾ, ನಾನು ಮಾಡ್ತಿರೋದು ತಪ್ಪ, ಹೀಗೆ ಹಲವು ಗೊಂದಲಗಳು ಅವರ ಮನಸ್ಸಲ್ಲಿದೆ. ಇದೆಲ್ಲ ಸಂದಿಗ್ಧತೆಗೆ ಕಾರಣ ಆಗ್ತದೆ. ನಮ್ಮ ಭಾರತದಲ್ಲಿ ಒಟ್ಟು 60% ಜನಸಂಖ್ಯೆ ಯುವಕರೇ ಆಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಜನಸಂಖ್ಯೆ ಯುವಕರೇ ಆಗಿದ್ದರು, ಇವರಲ್ಲಿ ಇಷ್ಟೆಲ್ಲ ಆಸೆಗಳಿದ್ರು, ನಮ್ಮ ದೇಶದ ಪ್ರಗತಿ ಯಾಕೆ ಇನ್ನೂ ಆಮೇಗತಿಯಲ್ಲಿ ಹೋಗ್ತದೆ ಎನ್ನುವಂಥ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಇದಕ್ಕೆ ಉತ್ತರ ಸಂದಿಗ್ಧತೆ. ನಮ್ಮ ಯುವಕರಲ್ಲಿ ಎಂತೆಲ್ಲ ಸಂದಿಗ್ಧತೆ ಇದೆ? ಮೊದಲಿಗೆ, ನಮ್ಮ ಯುವಕರು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾರೆ, ಆ ಶಿಕ್ಷಣಕ್ಕೆ ದಿಕ್ಕಿರುವುದಿಲ್ಲ. ಒಳ್ಳೆಯ ಆಸೆಗಳಿರ್ತದೆ, ಆ ಆಸೆಗಳಿಗೆ ಭರವಸೆ ಇಲ್ಲ. ಒಳ್ಳೆಯ ಕನಸುಗಳು, ತುಂಬ ಆಸೆಗಳಿರ್ತವೆ, ಅದಕ್ಕೆ ಯಾವುದಕ್ಕೂ ತಳಹದಿ ಇಲ್ಲ. ನಂತರ ನಮ್ಮ ಸಮಾಜದಲ್ಲಿರುವಂಥ ಹೋಲಿಕೆಗಳು, ನಮ್ಮ ಪೋಷಕರಲ್ಲಿರುವಂಥ ನಿರೀಕ್ಷೆಗಳು, ಇವೆಲ್ಲ ನಮ್ಮ ಯುವಕರ ಮನಸ್ಸನ್ನು ಚೂರು ಚೂರು ಮಾಡಿ ನಿಶ್ಶಬ್ದವಾಗುವಂತೆ ಮಾಡ್ತಿದೆ. ಇದೆಲ್ಲ ನಮ್ಮ ದೇಶದಲ್ಲಿ ಆಗುತ್ತಿರುವ ಯುವಕರ ಮನಸ್ಸಲ್ಲಿ ಆಗುತ್ತಿರುವಂಥ ಸಂದಿಗ್ಧತೆಗೆ ಕಾರಣವಾಗ್ತದೆ. ನಾವು ಮೊನ್ನೆ ಹೊಸ ವರ್ಷದ ಸಂದರ್ಭದಲ್ಲಿ ನೋಡ್ಬೋದು, ಯಾರನ್ನು ನಾವು ಬೆನ್ನೆಲುಬು ಅಂತ ಹೇಳ್ತೇವೆ ನಮ್ಮ ಭಾರತದಲ್ಲಿ, ಅವರೇ ಬೆನ್ನು ಕಾಲು ಮುರ್ಕೊಂಡು ಕುಡ್ಕೊಂಡು ನೋಡ್ತಿದ್ರು. ಅವರನ್ನು ನೋಡಿಕೊಳ್ಳಿಕ್ಕೆ 25,000 ಪೊಲೀಸರಂತೆ. ಇದೆಲ್ಲ ನೋಡ್ತಿದ್ರೆ ನಮ್ಮ ದೇಶದ ಪ್ರಗತಿ ಯಾರ ಕೈಯಲ್ಲಿರ್ತದಲ್ಲ, ಅವರು ಯಾವ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ನಮ್ಮ ದೇಶದ ಪ್ರಗತಿಯ ಪಥ ಹೇಗೆ ತಪ್ಪಿದೆ ಅಂತ ನಾವು ಕಾಣ್ಬೋದು. ಇದೆಲ್ಲ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಸಮಸ್ಯೆಗಳು. ನಾವು ಸಮಾಜವಾಗಿ ಯುವಜನತೆಯನ್ನು ಹೇಗೆ ಸರಿ ಮಾಡ್ಬೋದು? ನಮ್ಮ ಯುವಕರಲ್ಲಿರುವಂಥ ಸಂದಿಗ್ಧತೆಯನ್ನು ದೂರ ಮಾಡಿ ಅವರನ್ನು ಹೇಗೆ ಸರಿ ಮಾಡ್ಬೋದು? ಮೊದಲಿಗೆ ಅಂಕಗಳೆಲ್ಲ ಮುಖ್ಯ, ಮೌಲ್ಯಗಳು ಮುಖ್ಯ ಎನ್ನುವಂಥ ಪಾಠವನ್ನು ಮಾಡಬೇಕಾಗ್ತದೆ. ಪೋಷಕರಾಗಿ ನಾವು ಮಕ್ಕಳನ್ನು ಹೋಲಿಕೆ ಮಾಡಬಾರ್ದು. ನೋಡು, ಅವರ ಮಗ ಹಾಗಿದ್ದಾನೆ, ಅವರ ಮಗ ಇದು ಮಾಡಿದ ಅಂತ ಹೇಳೋ ಬದಲಾಗಿ ನಿಮ್ಮ ಮಗರಲ್ಲಿರುವಂಥ ನಿಜವಾದ ಅಭ್ಯಾಸ ನೋಡಿ ಅವರಿಗೆ ಪೋಷಣೆ ಹೊಗಳ್ಬೇಕು. ನಮ್ಮ ಸಮಾಜದಲ್ಲಿ ಹಲವಾರು ಯುವಕರು ಏನು ಮಾಡ್ತಿದ್ರು, ಕೊನೆಗೆ ಸಾಯಲಿಕ್ಕೆ ಹೋಗ್ತಿದ್ದಾರೆ, ಹಗ್ಗ ಹಿಡ್ಕೊಂಡು ಸೂಸೈಡ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಅಂಥವರಿಗೆ ನಾವು ಹೇಳಬೇಕಾಗ್ತದೆ, ನಿನ್ನಲ್ಲಿ ಛಲ ಇದೆ, ನಿನ್ನಲ್ಲಿ ಕೂಡ ಪ್ರತಿಭೆ ಇದೆ, ಅದನ್ನು ಸರಿಯಾಗಿ ಗಮನಿಸು, ನಿನ್ನಲ್ಲಿ ಸಹ ಆಗ್ತದೆ ಎನ್ನುವಂಥ ನಾವು ಹುಮ್ಮಸ್ಸನ್ನು ಅವರಿಗೆ ನೀಡಬೇಕಾಗ್ತದೆ. ಹಲವಾರು ಯುವಕರು ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತೇವೆ, ನಾನು ಬೆಳಗ್ಗೆದ್ದು ಹೀಗಿದ್ದೆ, ನನ್ನ ಜೀವನ ಹಾಗಿದೆ, ಐಷಾರಾಮಿ ಜೀವನಗಳನ್ನು ನೋಡಿಕೊಂಡು ನನ್ನ ಜೀವನ ಯಾಕೆ ಹಾಗಿಲ್ಲ ಎನ್ನುವಂಥ ಕೆಟ್ಟ ಮನಸ್ಥಿತಿ ನಮ್ಮ ಯುವಕರಲ್ಲಿದೆ. ನಿರುದ್ಯೋಗದಿಂದ ಹಲವಾರು ಯುವಕರು ಸೂಸೈಡ್ ಆಗ್ತಾ ಹೋಗ್ತಿದ್ದಾರೆ. ಇದನ್ನೆಲ್ಲ ನಾವು ಸರಿ ಮಾಡಬೇಕಾಗ್ತದೆ. ಸಮಾಜವಾಗಿ ನಾವು ಇಂದಿನ ಯುವಕರಿಗೆ ಯಶಸ್ಸಿನ ನಿಜವಾದ ಅರ್ಥವನ್ನು ನಾವು ಅವರಿಗೆ ಹೇಳಿಕೊಡ್ಬೇಕಾಗ್ತದೆ. ಯಶಸ್ಸಂದರೆ ಕೇವಲ ಐಷಾರಾಮಿ ಮನೆಗಳಲ್ಲ, ಯಶಸ್ಸು ಎಲ್ಲದರಲ್ಲಿದೆ. ನಮಗೆ ಬೇಕಾದದ್ದು ನಮ್ಮ ಪ್ರತಿಭೆಯನ್ನು ನಾವು ಬಿಡಬೇಕಾಗ್ತದೆ. ನಮ್ಮ ಮಕ್ಕಳಲ್ಲಿ ಈ ಸಂದಿಗ್ಧತೆ 10ನೇ ಕ್ಲಾಸಿಂದ ಶುರುವಾಗ್ತದೆ. ಒಂದು 10ನೇ ಕ್ಲಾಸ್ ನಂತರ ಮಗುವಿಗೆ ನಾನು ಸೈನ್ಸ್ ತೊಗೊಳ್ಳೋದಾ, ಕಾಮರ್ಸ್ ತೊಗೊಳ್ಳೋದಾ, ಆರ್ಟ್ಸ್ ತೊಗೊಳ್ಳೋದು ಅಂತ ನಿರ್ಧಾರ ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಬದಲಾಗಿ ಅದರ ಪೋಷಕರ ಮೇಲೆ ನಂಬಿಕೆ ಇಡ್ತಾರೆ. ಇಂದು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ. ಧನ್ಯವಾದಗಳು. ಓಕೆ, ಆತ್ಮಹತ್ಯೆ ಎಂಬ ಶಬ್ದ ಒಮ್ಮೆ ತಪ್ಪಬಹುದು, 2ನೇ ಸರಿ ತಪ್ಪಬಹುದು, 3ನೇ ಸರಿ ಕೂಡ ತಪ್ಪುತ್ತದೆ ಅಂತ ಹೇಳಿದ್ರೆ ಆ ಭಾಷೆಯಲ್ಲಿ ನಮಗೆ ಜ್ಞಾನ ಇಲ್ಲ ಅಂತೇಳಿ ಆಗುತ್ತೆ. ಓಕೆ, ಇದೆಲ್ಲ ಹರ್ಡಲ್ಸ್ಗಳನ್ನು ದಾಟಿ ಭಾಳ ಚೆನ್ನಾಗಿ ನೀವು ಮಾತನಾಡಿದ್ದೀರಿ. ಒಳ್ಳೆಯ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀರಿ. ಯುವಕರ ಪ್ರಸ್ತುತ ಪರಿಸ್ಥಿತಿಗೆ ಪೇರೆಂಟ್ಸ್ಗಳು ಕೂಡ ಕಾರಣ, ಮಾಧ್ಯಮ ಕೂಡ ಕಾರಣ, ಶಿಕ್ಷಕರು ಕೂಡ ಕಾರಣ ಅಂತೂ ಕೂಡ ಹೇಳಿಕೊಂಡಿದ್ದೀರಿ. ಇದು ನನಗೆ ಮೆಚ್ಚುಗೆ ಆದಂಥ ವಿಚಾರ. ಆಲ್ ದಿ ಬೆಸ್ಟ್. ಎಸ್, ನಿಮ್ಮ ಮಾತಿನ ಬಗ್ಗೆ ನಾನು ಬರೆದಿರೋ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಸ್ಪಾಂಟೇನಿಟಿ, ನಮಗೆ ಮನುಷ್ಯನಲ್ಲಿ ಸ್ಪಾಂಟೇನಿಯಸ್ ಮೈಂಡ್ ಅಂತ ಒಂದು ಇದೆಯಂತೆ. ಟಕ್ ಅಂತ ಬರ್ತದೆ ನಿಮಗೆ. ನಿಮ್ಮ ಮಾತುಗಳು ತುಂಬ ಸ್ಪಾಂಟೇನಿಯಸ್ ಆಗಿತ್ತು. ಆಡು ಭಾಷೆ ಇತ್ತು ಮತ್ತು ಆ ಆಡು ಭಾಷೆಯಲ್ಲಿ ಇಮೋಷನ್ಸ್ ಕೂಡ ಇತ್ತು. ನಿಮ್ಮ ಮಾತಿನ ವಿಶೇಷತೆ ನಾನು ಕಂಡಿದ್ದೇನಂತಂದರೆ, ಕೆಲವರನ್ನು ನಾವು ಹೀಗೆ ನೋಡ್ತಾ ಕೇಳಬೇಕು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ. ಅವರ ಎಕ್ಸ್ಪ್ರೆಷನ್ಸನ್ನು ನೋಡ್ತಾ ನಾವು ಅವರ ಮಾತನ್ನು ಗ್ರಾಸ್ಪ್ ಮಾಡಬೇಕು. ಬಟ್ ನಿಮ್ಮ ಮಾತು ನಿಮ್ಮ ನೋಡದೇ ಇದ್ದರೂ, ನಾವು ಕೆಲಸ ಮಾಡ್ತಾಯಿದ್ರು ನಿಮ್ಮ ಮಾತನ್ನು ಕೇಳಿಸ್ಕೊಳ್ಬೋದು. ಆ ಥರ ಇತ್ತು ಅಂತ ನಂಗೆ ಅನಿಸಿತ್ತು. ದಿಸ್ ವಾಸ್ 3rd ಪಾಯಿಂಟ್. ಈವರೆಗೆ ಇಷ್ಟು ಎಪಿಸೋಡ್ಸ್ಗಳಲ್ಲಿ ಕಂಡಂತಹ ಅಭ್ಯರ್ಥಿಗಳಲ್ಲಿ ನೀವು ಡಿಫ್ರೆಂಟ್, ನಿಜಕ್ಕೂ ಡಿಫ್ರೆಂಟ್ ನೀವು.